ವಿದ್ಯಾರ್ಥಿಗಳೇ, ಇಷ್ಟು ಸರಳದ ಕಣ್ಣಿ ನೋಡ್ತೀರ ಎಷ್ಟು ದೊಡ್ಡದ ಲೆಕ್ಕ. ಆದರೆ ಇಲ್ಲಿ ಒಂದು ವಿಶೇಷ ಏನದ ಅಂದ್ರೆ, ಈ ಲೆಕ್ಕ ನೀವು ಹೆಂಗೆ ಮಾಡ್ಬೇಕಂದ್ರೆ ಅವು ಏನು ಹೇಳೋಣ ಭಾಗಲಬ್ಧ ಶೇಷ ಕಂಡು ಹಿಡೀರಿ ಅಂದಾಗ ಇದನ್ನು ಭಾಗಿಸೋ ಪದ್ಧತಿ ಬೇರೆ ಮಾಡಬೇಕು. ಇದು ಸೈನಿಕ್ ಸ್ಕೂಲ್ನ ಬಿದ್ದ ಗಣಿತ. ಇದರ ಭಾಗಲಬ್ಧ ಶೇಷ ಕಂಡು ಹಿಡ್ರಿ ಅನುಕೂಲ ಹೆಂಗೆ ಮಾಡಬೇಕು, ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಜರ್ ಏನಾದರೆ ಈ ಪದ್ಧತಿ ಪ್ರಕಾರ ನೀವು ಮಾಡಿದರೆ ಭಾಗಲಬ್ಧ ಶೇಷ ಕಂಡು ಹಿಡಿದು ಭಾಳ ಕಠಿಣ ಆಗ್ತದೆ. ಆದರೂ ಬಾಯಲೇನೆ ಹೇಳ್ಬೋದು, ನಾವು ಭಾಗಲಬ್ಧ ಬಾಯಲೇನೆ ಹೇಳ್ಬೋದು. ಆದರೂ ನಾನು ನಿಮ್ಗೆ ಹೆಂಗೆ ಅನ್ನೋದು ಮಾಡಿ ತೋರಿಸ್ತಾನು. ಈ ಲೆಕ್ಕ ಮಾಡ್ರಿ, ಮಾಡೋದಾಗಿಂದ ನನಗೆ ಹೇಳ್ರಿ. ಈಗ ನಾ ಇದನ್ನು ತೋರಿಸ್ತಾನೆ ನೋಡ್ರಿ. ಕಣ್ಣಿಗೆ ಎಷ್ಟು ಭಾಳ ಬಿರಿಯೋದು ನೋಡಿ ಗಣಿತದ್ದು. 13.0563 ಬಾಗಿಲೆ 0.0009. ನೀವು ಭಾಳ ಅಂದ್ರೆ ಭಾಳ ಸರಳ ಕಣ್ಣಿ ನೋಡ್ತೀರಿ. ಅದೇನು ಎಷ್ಟು ದೊಡ್ಡ ಲೆಕ್ಕ ಹಾಕ್ಯಾರ ಸೋರು. ನಿಮ್ಗೆ ಇಂಥ ಗಣಿತಗಳು ಬೀಳ್ತಿರ್ತಾವ, ಮಾಡಿದ್ರೆ ಭಾಳ ಸರಳ ಇರ್ತಾವೆ, ನೋಡ್ಲಿಕ್ಕೆ ಭಾಳ ದೊಡ್ಡ ಕಾಣಿಸ್ತಿರ್ತಾವೆ. ನಿಮ್ಗೆ ಇಂಥವೆಲ್ಲ ಲೆಕ್ಕಗಳು ಸೈನಿಕ್ ಸ್ಕೂಲ್ನಾಗ ಇಂಥ ಒಗದ ಕೂಡಲೇ ಅವು ಮಾಡಿ ನೋಡಿ ಟ್ರಿಕ್ಸ್ ಪ್ರಕಾರ ಮಾಡಿಬಿಟ್ರೆ ಭಾಳ ಸರಳ ಇರ್ತಾವೆ. ಅದು ನೋಡಿದ ಕೂಡಲೇ ಅದನ್ನ ಬಿಟ್ಟು ಕಿಶನ್ ಬರೋ ಲೆಕ್ಕ ಮಾಡ್ಕೊತ ಹೋಗ್ಬಿಡ್ತಾರೆ. ಹಂಗಾಗ್ಬಾರ್ದು. ನೋಡ್ರಿ, ಈಗ ನಾ ತಿಳಿಸ್ತಾನೆ. ಮಾಡಿರಲ್ಲ, ನೀವು ಮಾಡಿದ್ದೆಲ್ಲ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ಈಗ ಬಿಡಿಸ್ರಿ. ಬಿಡಿಸೋದಾದ್ರಿಂದ ಈ ಕಡೆ ನೋಡ್ರಿ ಎಷ್ಟು ಸರಳ ಅಂದ್ರೆ, ದಶಮಾಂಶದಾಗ ಇಲ್ಲಿ 4 ಸ್ಥಾನ, 1 2 3 4 ಸ್ಥಾನದ ಇಲ್ಲಿ 0 ಅದ ಅಂತ ತಿಳ್ಕೊಬೇಕು. ಹಿಂದಿಲ್ಲಿ ಇಲ್ಲಿ 0 ಅದ ಅಂತ ಇಲ್ಲಿ ಬರೀ ಬಿಂದು 0.0009 ಮಾಡ್ಯಾರಂದ್ರೆ ಇದೇನ್ರಿ ಸರ್, 0.0009 ಅಂತ ನೀವು ತಿಳ್ಕೊಬೇಕು. ಈಗ ನಾವು ಇದನ್ನ 9 ಮಾಡಬೇಕಾದ್ರೆ ಎಷ್ಟು ಸ್ಥಾನ ಮುಂದೆ ಹೋಗ್ಬೇಕು ನಾವು ಹೇಳ್ರಿ? 1 2 3 4. 1 2 3 4 ಇಲ್ಲಿ ಬಂತು ಅಂದ್ರೆ ಮುಂದೆ ಅಂಕಿಲ್ಲ. ಅದೇನು ಮಾಡಬೇಕು? ಹಚ್ಚಿರಿ ಅದನ್ನು ದಶಮಾಂಶ ತೆಗೆದು ಅಲ್ಲಿ ತನಕ. 1 3 0 5 6 3 ಮುಂದೆ ನಾವು ದಶಮಾಂಶ ಹಚ್ಚಿರ ಮುಂದೆ ಅಂಕೆ 1 ಇಲ್ಲ ಅಂದ್ರೆ ಬಿಟ್ಬಿಡ್ರಿ, ಪೂರ್ಣ ಸಂಖ್ಯೆ ಅಂತ ತಿಳ್ಕೊಂಡ್ಬಿಡ್ರಿ. 9ರಲ್ಲಿ ಭಾಗಾಕಾರ ಬರಂಗಿಲ್ಲ, ನಿಮ್ಮ ಕಣ್ಣು ಮುಚ್ಚಿ ಮಾಡ್ತೀರಿ. ನೋಡ್ರಿ ಎಷ್ಟು ತಲೆ ಹುಷಾರದ ನೋಡ್ರಿ. ಇದು ನೋಡ್ರಿ, ಇಲ್ಲಿ ಬಿಂದುದ ಮುಂದೆ 4 ಸ್ಥಾನವ. 4 ಸ್ಥಾನ ನೀವು ತೆಗೆದು ಹಾಕಿರಿ. 1 2 3 4 ಇಲ್ಲಿ ಬಂತು, ಮುಂದೆ ಅಂಕಿಲ್ಲ, ಪೂರ್ಣ ಸಂಖ್ಯೆ ಅದು. ಇಷ್ಟೇ ನೀವು ಮಾಡ್ಬೇಕಾದದ್ದು ನೋಡ್ರಿ. 9 1 9, 4 ಉಳಿತು. ಆಮೇಲೆ ಈ 0 ತೋರಿ. 9 4 36 ಪೂರ್ಣ ಸಂಖ್ಯೆ ಭಾಗಾಕಾರ ಇದು. ಮತ್ತು 4 ಉಳಿತು. ಮತ್ತು 5 ತೋರಿ. 9 5 45 0 ಉಳಿತು. ಮುಂದೆ 6 ತಗೋರಿ, ಸಣ್ಣದಾತು. 3 ತಗೋರಿ. 9 7 63. ನೋಡ್ರಿ ಎಷ್ಟು ದೊಡ್ಡ ಲೆಕ್ಕದ, ಇದು ಎಷ್ಟು ಸರಳ ಅದ, ನೀವೇ ನೋಡ್ರಿ. ನೋಡಿ, ಆನ್ಸರ್ ಈಸ್ ಈಕ್ವಲ್ ಟು 14507. ನೋಡ್ರಿ, ಕಣ್ಣಿ ನೋಡ್ತಾರೆ ಎರಡು ಬೇರೆ ಕಾಣಿಸ್ತು. ಇಲ್ಲೇ ಭಾಗಲಬ್ಧ ಶೇಷ ಹೇಳಿದಾಗ ಒಂದು ಪದ್ಧತಿ ನೋಡ್ರಿ. ಇದನ್ನ ಭಾಗಾಕಾರ ಪದ್ಧತಿ ಪ್ರಕಾರ ಮಾಡಬಾರ್ದು. 77 ಡಿವೈಡೆಡ್ ಬೈ 77. ಇದರ ಸ್ಥಾನದಲ್ಲಿ ತಳಕ್ ಕೊಡಬೇಕು. ಇದರ ಸ್ಥಾನದಲ್ಲಿ 100 ತಳಕ್ ಕೊಡಬೇಕು. ಈಗ 1 2 3 4 5 6 1 2 3 4 5 6 ದಶಮಾಂಶ ಹೋಯ್ತು. ಸ್ಥಾನ ಬೆಲೆ ತಳಕ್ ಕೊಟ್ರಿ ಅಂದ್ರೆ ದಶಮಾಂಶ ಹೋಯ್ತು. ಈಗ 77ಕ್ಕೆ 100ಕ್ಕೆ ಗುಣಾಕಾರ ಮಾಡಿದ್ರೆ 77 ಆತು. ನೋಡ್ರಿ, 77 100 77 ನೋಡ್ರಿ ಎಷ್ಟು ಉಳಿತು? 7 ಉಳಿತು. 7 ಉಳಿತು. ಇಲ್ಲಿ 0 ಇಲ್ಲಿ 0. ಈ 7 ತಗೋರಿ, ಸಣ್ಣದಾತು. ಈ 7 ತಗೋರಿ. 77 77 ಎಷ್ಟು ಉಳಿತು ನೋಡ್ರಿ? ಶೇಷ 77 ಉಳಿತು. ಆದ್ದರಿಂದ ಭಾಗಲಬ್ಧ ಬರೋಬರಿ 101.
ಶೇಷ ಬರೋಬರಿ 77 ನೋಡ್ರಿ. ಇದನ್ನು ತಿಳ್ಕೊಬೇಕು ನೀವು. ತಾಗ್ಲಬ್ಧ ಶೇಷ ಹೇಳಿದಾಗ ಹೆಂಗೆ ಮಾಡ್ತಾರೆ ಸರು ಗಣಿತ ಅದನ್ನು ನೀವು ತಿಳ್ಕೊಬೇಕು. ಇದೇ ಶಣೆತನ ನೋಡ್ರಿ. 77 ಆಯ್ತು. ಈಗ ಸ್ಥಾನದಲ್ಲಿ ಇದನ್ನು 100 ಕೊಟ್ರಿ, ಅದನ್ನು ದಶಮಾಂಶ ತೆಗೆದಿಟ್ರಿ. ಇದು 70ಕ್ಕೆ 7ಕ್ಕೆ 100ಕ್ಕೆ ಗುಣಾಕಾರ ಮಾಡಿದ್ರೆ 7700 ಆಯ್ತು. 7700 ಭಾಗಿಸೋದು ಹೋಗ್ಬಿಡ್ರಿ. 77 ಒಂದಲೇ 77, ಮುಂದೆ 2 0. ಈ 77 ಬಂತು. ಮುಂದೊಂದು 7 ತೊಗೊಂಡ್ರಿ. 7700ಕ್ಕೆ 777 ಸಣ್ಣದಾಯ್ತು. ಒಂದು 0 ಕೊಡ್ರಿ, ಮತ್ತೆ 7 ತೊಗೊಂಡ್ರಿ. 77 ಒಂದಲೇ 7700. ಇದು ಶೇಷ ರಿಮೈಂಡರ್. ಇನ್ನು ಮುಂದೆ ನಿಮಗೆ ಸರಳೀಕರಣದಾಗ ಬೀಳತಕ್ಕಂತಹ ಗಣಿತಗಳು ಬರ್ತಿರ್ತಾವ. ಭಾಳ ಕೇರ್ಫುಲಿಯಾಗಿ ನೋಡ್ಕೊರಿ, ಚೆನ್ನಾಗಿ ಬಿಡಿಸ್ಕೊಡ್ರಿ.